Okay, good morning. ನಿನ್ನೆ ಕ್ಲಾಸ್ ಅಲ್ಲಿ ನಾವೇನಪ್ಪ ಅಂದ್ರೆ 6th ಚಾಪ್ಟರ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಸ್ಟಾರ್ಟ್ ಮಾಡಿದೀವಿ. ಓಕೆ, ಫಾರ್ ದ ಪಾಯಿಂಟ್ ಆಫ್ ಎಕ್ಸಾಮ್ ಬಹಳ ಇಂಪಾರ್ಟೆಂಟ್ ಅಂತ ಆಲ್ರೆಡಿ ಹೇಳಿದೀನಿ ನಿಮಗೆ. ಯಾಕಂದ್ರೆ 5 ಮಾರ್ಕ್ ಇಂದು 2 ಕ್ವಶನ್ ಮತ್ತೆ 1 ಮಾರ್ಕ್ 2 ಮಾರ್ಕ್ ಕ್ವಶನ್ಸ್ ಬರುತ್ತೆ. ಮಿನಿಮಮ್ 10 ಮಾರ್ಕ್ಸ್ ಆ ಚಾಪ್ಟರ್ ಇಂದ ಏನಾಗಿದೆ ಅಂದ್ರೆ ವೇಟೇಜ್ ಇದೆ. ಓಕೆ, ಇನ್ನ ನೆಕ್ಸ್ಟ್ ನಾವು ಹೇಳಬೇಕು ಅಂದ್ರೆ ಅಲ್ಲಿ ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಮೇನ್ ಸ್ಟಾರ್ಟ್ ಮಾಡಿದ್ವಿ. ಓಕೆ, ನ್ಯೂಕ್ಲಿಕ್ ಆಸಿಡ್ಸ್ ಒಳಗೆ ಡಿಎನ್ಎ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು. ದಟ್ ಈಸ್ ಮೇಡ್ ಅಪ್ ಆಫ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅಂತ ಹೇಳಿದ್ವಿ. ಓಕೆ, ದೋಸ್ ನ್ಯೂಕ್ಲಿಯೋಟೈಡ್ ಚೈನ್ ಮೇಡ್ ಅಪ್ ಆಫ್ monomeric units called nucleotides. Okay, then each nucleotide consists of 3 components: nitrogen base, pentose sugar, phosphate group. Okay, nitrogen base because they are the nitrogen derivatives. ಓಕೆ, ಅಲ್ಲಿ 2 ತರ ಬರುತ್ತೆ, ಒಂದು ಪ್ಯೂರಿನ್ ಇನ್ನೊಂದು ಪ್ಯೂರಿಮಿಡಿನ್. ಓಕೆ, ಪ್ಯೂರಿನ್ ಒಳಗೆ ಎಡಿನೈನ್ ಮತ್ತೆ ಗ್ವಾನೈನ್ ಬಂದ್ರೆ ಪ್ಯೂರಿಮಿಡಿನ್ ಒಳಗೆ ಸೈಟೋಸಿನ್ ಥೈಮಿನ್ ಬರುತ್ತೆ. ಅದರ ಜೊತೆ ಇನ್ನೊಂದು ಅಡಿಷನಲ್ ಯುರಾಸಿಲ್ ಅಂತ ಹೇಳ್ತೀವಿ. ಥೈಮಿನ್ ಬೇಸ್ ಪೇರ್ ಪ್ರೆಸೆಂಟ್ ಓನ್ಲಿ ಇನ್ ಡಿಎನ್ಎ, ಅಬ್ಸೆಂಟ್ ಇನ್ ಆರ್ಎನ್ಎ. ಯುರಾಸಿಲ್ ಪ್ರೆಸೆಂಟ್ ಓನ್ಲಿ ಇನ್ ಆರ್ಎನ್ಎ, ಅಬ್ಸೆಂಟ್ ಇನ್ ಡಿಎನ್ಎ. ಬಟ್ ಅದರ್ 3 ಎಡಿನೈನ್, ಗ್ವಾನೈನ್, ಥೈಮಿನ್, ಸೈಟೋಸಿನ್ 3 they present in both DNA as well as RNA molecules. Okay, yes, ಇನ್ನ ಅದಾಗಿದ್ಮೇಲೆ pentose sugar ಅಂತ ಹೇಳಿದ್ವಿ, made up of 5 carbon atom where 4 carbon atom combines with oxygen forms ring, 5th carbon present outside the ring. ಇನ್ನ ಅದನ್ನೆಲ್ಲ ಹೇಳಿದ್ವಿ ನಾವು. ಓಕೆ, ಇಲ್ಲಿ ಪೊಸಿಷನ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರಿ. ಫಸ್ಟ್, ಸೆಕೆಂಡ್, ಥರ್ಡ್, 4, 5th ಕಾರ್ಬನ್. ಯಾಕಂದ್ರೆ ಮುಂದೆ ನೈಟ್ರೋಜನ್ ಬೇಸ್ ಮತ್ತೆ ಫಾಸ್ಫೇಟ್ ಗ್ರೂಪ್. ಓಕೆ, ಈ ಫಸ್ಟ್ ಪ್ಲೇಸ್ ಒಳಗೇನೆ ಏನಪ್ಪಾ ಅಂತಂದ್ರೆ ಇಲ್ಲಿ ನೈಟ್ರೋಜನ್ ಬೇಸ್ ಎಡಿನೈನ್ ಇರ್ಬೋದು, ಗ್ವಾನೈನ್ ಇರ್ಬೋದು ಅಟ್ಯಾಚ್ ಆಗುತ್ತೆ. ಅದೇ ಈ 5th ಪ್ಲೇಸ್ ಒಳಗೆ ಏನಪ್ಪಾ ಅಂತಂದ್ರೆ ಫಾಸ್ಫರಿಕ್ ಆಸಿಡ್ ಅಟ್ಯಾಚ್ ಆಗುತ್ತೆ. ಥರ್ಡ್ OH ಮಾತ್ರ ಇಲ್ಲಿ ಫ್ರೀ ಇರುತ್ತೆ ಅಂತ ಹೇಳ್ತೀವಿ. ಓಕೆ, ಇನ್ನ ಥರ್ಡ್ ಬಂದ್ಬಿಟ್ರೆ ಯಾವುದು ಫಾಸ್ಫೇಟ್ ಗ್ರೂಪ್. ಎಸ್, ಈ ಫಾಸ್ಫೇಟ್ ಗ್ರೂಪ್ ಏನಪ್ಪಾ ಅಂತಂದ್ರೆ ಇಟ್ ಈಸ್ ಅ ಫಾಸ್ಫರಿಕ್ ಆಸಿಡ್ ವಿಚ್ ಗಿವ್ಸ್ ಅಸಿಡಿಕ್ ಪ್ರಾಪರ್ಟಿ ಟು ನ್ಯೂಕ್ಲಿಕ್ ಆಸಿಡ್ಸ್ ಆರ್ ಡಿಎನ್ಎ. ಇದು ಡಿಎನ್ಎ ಇರಲಿ ಆರ್ಎನ್ಎ ಇರಲಿ ಎರಡು ಕಡೆನೂ ಸೇಮ್ ಇರುತ್ತೆ, ಯಾವುದು ಚೇಂಜಸ್ ಅಲ್ಲಿ ಇರಲ್ಲ. ಓಕೆ, ಈಗ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ನೈಟ್ರೋಜನ್ ಬೇಸಸ್, ಪೆಂಟೋಸ್ ಶುಗರ್, ಫಾಸ್ಫೇಟ್ ಗ್ರೂಪ್ ಆಗಿದ್ಮೇಲೆ ವಿ ಆರ್ ಮೂವಿಂಗ್ ಟು ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ನ್ಯೂಕ್ಲಿಯೋಸೈಡ್. ಓಕೆ, ಎಸ್, ನ್ಯೂಕ್ಲಿಯೋಸೈಡ್ ಅನ್ನೋ ಕಾನ್ಸೆಪ್ಟ್ ಅನ್ನ ಹೇಳೋಣ. ನ್ಯೂಕ್ಲಿಯೋಸೈಡ್ ಆಮೇಲೆ ನ್ಯೂಕ್ಲಿಯೋಟೈಡ್ ಗೆ ಬರೋಣ. ಎಸ್, ನ್ಯೂಕ್ಲಿಯೋಸೈಡ್ಸ್ ಆರ್ ನ್ಯೂಕ್ಲಿಯೋಸೈಡ್ ಅಂದ್ರೆ the combination of nitrogen base and pentose sugar are called nucleosides. Is the combination of nitrogen base and pentose sugar. Okay, is the combination of nitrogen base and pentose sugar is called nucleoside. Okay, ಎಸ್, ಇದನ್ನ ನೀವು ರಿಪ್ರೆಸೆಂಟೇಷನ್ ಒಳಗೂ ಬರೀಬಹುದು. ಏನು, ನೈಟ್ರೋಜನ್ ಬೇಸ್ ಪ್ಲಸ್ ಪೆಂಟೋಸ್ sugar that gives rise to nucleoside. ಬಹಳ ಸಿಂಪಲ್ ಇದೆ. The combination of nitrogen base and pentose sugar is called nucleosides. ಓಕೆ, ಲಿಂಕೇಜ್ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಈಗ ನೀವು ನೋಡಿದೀರಾ, ಏನು ಈ ತರ ಪೆಂಟೋಸ್ ಶುಗರ್ ತೋರಿಸ್ತೀವಿ. ಇದ್ರ ಫಸ್ಟ್ ಕಾರ್ಬನ್ ಆಟಮ್ಗೆ ನೈಟ್ರೋಜನ್ ಬೇಸ್ ಇರುತ್ತೆ. ಎಡಿನೈನ್ ಇರ್ಬೋದು, ಗ್ವಾನೈನ್ ಇರ್ಬೋದು, ಸೈಟೋಸಿನ್ ಇರ್ಬೋದು. ಹೌದಾ? ಎಸ್, ಇದರ ಮಧ್ಯ ಏನ್ ಬರುತ್ತಲ್ಲ ಇದನ್ನ ನಾವೇನಪ್ಪಾ ಅಂದ್ರೆ ಬಾಂಡ್ ಅನ್ನ ಎನ್ ಗ್ಲೈಕೋಸಿಡಿಕ್ ಲಿಂಕೇಜ್ ಅಂತ ಕರಿತೀವಿ. ಎನ್ ಗ್ಲೈಕೋಸಿಡಿಕ್ ಲಿಂಕೇಜ್ ಅಂದ್ರೆ ಫಸ್ಟ್ ಕಾರ್ಬನ್ ಆಟಮ್ ಆಫ್ ಪೆಂಟೋಸ್ ಶುಗರ್ ಅದು 5th ಕಾರ್ಬನ್ ಆಫ್ pyrimidine base, ಅದೇ 9th ಕಾರ್ಬನ್ ಆಫ್ ಪ್ಯೂರಿನ್ ಬೇಸ್. ಅಲ್ಲಿ ಏನಪ್ಪಾ ಅಂದ್ರೆ ಲಿಂಕೇಜ್ ಫಾರ್ಮ್ ಆಗುತ್ತೆ.
ಪಿರಿಮಿಡಿನ್ ಬೇಸ್ ಇದ್ರೆ 5th ಪ್ಲೇಸ್ಗೆ ಅಟ್ಯಾಚ್ ಆಗುತ್ತೆ. ಓಕೆ, ಪ್ಯೂರಿನ್ ಬೇಸಸ್ ಇತ್ತು ಅಂತಂದ್ರೆ 9th ಪ್ಲೇಸ್ಗೆ, ಸಾರಿ, N3, that is glycosidic linkage, first carbon atom, N3 of pyrimidine base, N5 ಅಲ್ಲ, 3, third place of pyrimidine base ಗೆ linkage ಫಾರ್ಮ್ ಆಗುತ್ತೆ. N3 in pyrimidine, N9 in purine ಅಂತ ಹೇಳ್ಬೋದು. ಅದರ ಜೊತೆಗೆ ಅಲ್ಲಿ ಒಂದು ವಾಟರ್ ಮಾಲಿಕ್ಯೂಲ್ ಎಲಿಮಿನೇಷನ್ ಆಗುತ್ತೆ. ಇಲ್ಲಿ ನೈಟ್ರೋಜನ್ ಬೇಸ್ ಮತ್ತೆ ಪೆಂಟೋ ಶುಗರ್ ಇದು ಸೇಮ್, ಇಲ್ಲಿ ಏನು ಚೇಂಜಸ್ ಇರಲ್ಲ. ಓಕೆ, OH, ಓಕೆ, ಇದು ಡಿಆಕ್ಸಿರೈಬೋಸ್ ಇದ್ರೆ H ಇರುತ್ತೆ ಅಂತ ಹೇಳ್ತೀವಿ. ಸರಿನಾ? ಎಸ್, ಈಗ ನೀವು ಲಿಂಕೇಜ್ ಬಗ್ಗೆ ಹೇಳೋದಾದ್ರೆ, ಎಸ್, ಹಿಯರ್ ದ ಲಿಂಕೇಜ್ ಬಿಟ್ವೀನ್ ನೈಟ್ರೋಜನ್ ಬೇಸ್, linkage between nitrogen base and sugar and pento sugar occurs at N3 of pyrimidine, occur at N3 of pyrimidine. ಓಕೆ, ಎಸ್, ಪಿರಿಮಿಡಿನ್ ಬೇಸ್ ಅಂದ್ರೆ ಅಲ್ಲಿ ಸೈಟೋಸಿನ್ ಇರಬಹುದು, ಥೈಮಿನ್ ಇರಬಹುದು, ಅಥವಾ ಯುರಾಸಿಲ್ ಇರಬಹುದು. ಓಕೆ, N3 of pyrimidine and N9 of in purine. ಓಕೆ, ಪ್ಯೂರಿನ್ ಅಂದ್ರೆ ಎಡಿನೈನ್ ಮತ್ತೆ ಗ್ವಾನೈನ್ ಎರಡೇ ಬರುತ್ತೆ. N3 of pyrimidine, N9 of purine bases and of first carbon of pentose sugar. First carbon of pentose sugar. Okay, pentose sugar by elimination of one water molecule. Pentose sugar with the elimination of one water molecule by forming N-glycosidic bond. By forming N-glycosidic bond. Okay, yes, bala simple ida. The combination of nitrogen base and pentose sugar is called nucleoside. Illi nitrogen base plus pentose sugar, that forms nucleoside. Okay, yes, linkage between nitrogen base and pentose sugar occur at, okay, yes, N3 of pyrimidine, that is to be cytosine, thymine, uracil. N9 of purine bases. Okay, that is to be at first carbon, not really. Pentose sugar ದು ಫಸ್ಟ್ ಕಾರ್ಬನ್ ಇಲ್ಲಿ ಅಟ್ಯಾಚ್ ಆಗುತ್ತೆ. ಅದೇ ಪಿರಿಮಿಡಿನ್ ಬೇಸ್ ಇದ್ರೆ 3rd ಪ್ಲೇಸ್ ಅಲ್ಲಿ ಏನಿರುತ್ತೆ, ಅದಕ್ಕೆ ಪ್ಯೂರಿನ್ ಇದ್ರೆ 9th ಪ್ಲೇಸ್ ಒಳಗೆ ಬಾಂಡ್ ಫಾರ್ಮ್ ಆಗುತ್ತೆ. ಇವೆರಡರ ಮಧ್ಯೆ ಆಗುವಂತ ಬಾಂಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ N-glycosidic linkage or bond. Okay, 1 ಮಾರ್ಕ್ ಗೆ ಕೇಳಿದರೆ, ನೇಮ್ ದ ಬಾಂಡ್ ವಿಚ್ ಇಸ್ ಟು ಬಿ ಪ್ರೆಸೆಂಟ್ ಬಿಟ್ವೀನ್ ನೈಟ್ರೋಜನ್ ಬೇಸ್ ಅಂಡ್ ಪೆಂಟೋಸ್ ಶುಗರ್. ಅವಾಗ ನೀವು ಅಲ್ಲಿ ಬರೀಬಹುದು. ಇನ್ನು ನೆಕ್ಸ್ಟ್ ನ್ಯೂಕ್ಲಿಯೋಸೈಡ್ಸ್ ಇನ್ DNA ಚೇಂಜ್ ಆಗುತ್ತೆ. DNA ಒಳಗೂ ಮತ್ತೆ RNA ಗೂ ಚೇಂಜ್ ಆಗುತ್ತೆ. ಓಕೆ, ನ್ಯೂಕ್ಲಿಯೋಸೈಡ್ಸ್ ಇನ್ DNA ಬಂದ್ರೆ, ಓಕೆ, ಒಂದು ನೀವು ಆಲ್ರೆಡಿ ಹೇಳಿದಿರ ನೈಟ್ರೋಜನ್ ಬೇಸ್ ಯಾವುದು, ಎಡಿನೈನ್. ಓಕೆ, ಪೆಂಟೋಸ್ ಶುಗರ್ ಯಾವ್ದಿಲ್ಲಿ, ಡಿಆಕ್ಸಿರೈಬೋಸ್ ಶುಗರ್, deoxyribose, that gives rise to deoxyadenosine. ಇದು DNA ಒಳಗಾಗುವಂತ ಒಂದು ನ್ಯೂಕ್ಲಿಯೋಸೈಡ್.
ಇನ್ನು 2 ಬಂದ್ರೆ ಗೋನೈನ್ ಪ್ಲಸ್ ಸೇಮ್ ಶುಗರ್ ಇರುತ್ತೆ ಡಿಆಕ್ಸಿ ಗೋನೋಸಿನ್ ಅಂತ ಕರಿತೀವಿ. ಓಕೆ ಎಸ್ ಇನ್ನ ಥರ್ಡ್ ಓಕೆ ಎಸ್ ಸೈಟೋಸಿನ್. ಓಕೆ ಡಿಆಕ್ಸಿ ಶುಗರ್ ವಿಲ್ ಬಿ ಸೇಮ್ ಡಿಆಕ್ಸಿ ಸೈಟಿಡಿನ್ ಅಂತ ಕರಿತೀವಿ. ಓಕೆ ಫೋರ್ತ್ ಬಂದ್ಬಿಟ್ರೆ ಥೈಮಿನ್ ಪ್ಲಸ್ ಡಿಆಕ್ಸಿ ರೈಬೋ ಶುಗರ್ ಡಿಆಕ್ಸಿ ಥೈಮಿಡಿನ್. Okay, these are the nucleosides found in DNA. ಅದೇ ನ್ಯೂಕ್ಲಿಯೋಸೈಡ್ಸ್ ಇನ್ RNA ಬರೆದ್ರೆ ನ್ಯೂಕ್ಲಿಯೋಸೈಡ್ಸ್ ಇನ್ RNA ಹೇಳೋದಾದ್ರೆ ಓಕೆ ಎಸ್ ಸೇಮ್ ಎಡಿನೈನ್ ಸೇಮ್ ಇರುತ್ತೆ ಪ್ಲಸ್ ಇಲ್ಲಿ ಡಿಆಕ್ಸಿ ರೈಬೋಸ್ ಇರಲ್ಲ ರೈಬೋಸ್ ಶುಗರ್ ಇರುತ್ತೆ ರೈಬೋಸ್ ದಟ್ ಗಿವ್ಸ್ ರೈಸ್ ಟು adenosine. Okay, yes. In a guanine plus ribose sugar, guanosine. Okay, yes. In a third bandre cytosine plus ribose sugar that gives rise to cytidine. ಓಕೆ ಫೋರ್ತ್ ಬಂದ್ಬಿಟ್ರೆ ಇಲ್ಲಿ ಥೈಮಿನ್ ಇರಲ್ಲ ಯುರಾಸಿಲ್ ಇರುತ್ತೆ ಯುರಾಸಿಲ್ ಥೈಮಿನ್ ಅಬ್ಸೆಂಟ್ ಇರೋದಕ್ಕೆ ಯುರಾಸಿಲ್ ಇರುತ್ತೆ ಇಲ್ಲಿ ಯೂರಿಡಿನ್ ಅಂತ ಹೇಳ್ತೀವಿ. ಓಕೆ ಎಸ್ ದೀಸ್ ಆರ್ ದ ನ್ಯೂಕ್ಲಿಯೋಸೈಡ್ಸ್ ಪ್ರೆಸೆಂಟ್ ಇನ್ RNA ಮಾಲಿಕ್ಯೂಲ್. ಇವನ್ನ 2 ಮಾರ್ಕಿಗೆ ಕೇಳಬಹುದು. ಮೆನ್ಷನ್ ದ ನ್ಯೂಕ್ಲಿಯೋಸೈಡ್ಸ್ ಪ್ರೆಸೆಂಟ್ ಇನ್ RNA, mention the nucleosides present in DNA. Okay, yes. ಈಗ nucleoside ಇನ್ನೊಂದ್ಸಲ ಬಂದ್ಬಿಟ್ರೆ the combination of nitrogen base and pentose sugar is called nucleoside. Nitrogen base pentose sugar that forms nucleoside. ಇಲ್ಲೆಲ್ಲ ನೋಡಿದೀರಾ. Okay, ಇಲ್ಲಿ linkage between nitrogen base and pentose sugar that is called N-glycosidic. It is going to form by elimination of one water molecule. ಇನ್ನ ಇಲ್ಲಿ nitrogen base ಮತ್ತೆ pentose sugar ಮಧ್ಯೆ attachment ಹೇಳಿದ್ರೆ first carbon of pentose sugar, third place that is in pyrimidine, ninth place in purine. ಅದನ್ನೇ ಏನು ಹೇಳ್ತೀವಿ linkage between nitrogen base and pentose sugar occurs at N3 of pyrimidine and N9 in purine of first carbon of pentose sugar with elimination of one water molecule by forming bond called N-glycosidic linkage or bond. Okay, in nucleosides in DNA, adenine, deoxyribose sugar, deoxyadenosine, guanine, deoxyguanosine, cytosine, deoxycytidine. Okay, in thymine, ಹೇಳಿದ್ರೆ deoxythymidine. ಅದೇ ತರ sugars in nucleosides in RNA ಬಂದ್ರೆ adenosine, guanosine, cytidine ಮತ್ತೆ uridine ಇರುತ್ತೆ. ಇಲ್ಲಿ uracil RNA ಒಳಗಿರುತ್ತೆ, thymine ಏನಪ್ಪಾ ಅಂತಂದ್ರೆ DNA ಒಳಗಿರುತ್ತೆ. ಅದಕ್ಕೆ ಸ್ವಲ್ಪ ಇದು ಡಿಫರೆನ್ಸ್ ಇರುತ್ತೆ. ರೆಸ್ಟ್ ಆಫ್ ದ ಥಿಂಗ್ ವಿಲ್ ಬಿ ಸೇಮ್, ಬಟ್ ಇಲ್ಲಿ ಡಿಆಕ್ಸಿ ರೈಬೋಸ್ ಶುಗರ್ ಇದ್ರೆ ಅಲ್ಲಿ ರೈಬೋಸ್ ಶುಗರ್ ಇರುತ್ತೆ. ಇನ್ನು ನೆಕ್ಸ್ಟ್ ನಾವೇನಪ್ಪಾ ಅಂದ್ರೆ ನ್ಯೂಕ್ಲಿಯೋಟೈಡ್ಸ್ ಗೆ ಮೂವ್ ಆಗೋಣ.